ಸೊ ಏನಪ್ಪ ಪ್ಲಾನು ಅಂತಂದರೆ ನಾನು ನಮ್ಮ ವಿನಯ್ ಚೆನ್ನಾಗಿದೆ ಅದರಲ್ಲಿ ಬ್ರೋ ನೀವು ಏನು ಹಾಕೊಂಡ್ರು ನಮ್ಗೆ ಯಾವಾಗಲೂ ಇಷ್ಟ ಬ್ರೋ. ನೀವು ಒಂಥರ ನಮಗೆ ಮುದ್ದು ಪಾಪು ಪುಟಾಣಿ ಇದ್ದಂಗೆ. ಇರಲಿ ತೊಂದರೆ ಇಲ್ಲ. ಓಕೆ, ಸೊ ಈಗೆಲ್ಲ ಏನಪ್ಪ ಪ್ಲ್ಯಾನು ಅಂತಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಎಲ್ಲಿಗೆ? ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ. ಸುಮಾರು ದಿನ ಆಗಿದೆ. ಎಲ್ಲ ಎತ್ಕೊಂಡಿದ್ದೀನಿ. ಯಾವುದು? ಅದು ಬೇಡ, ಸಾಕು ಒಂದು ಪ್ಯಾಂಟ್ ಸಾಕು ನನಗೆ. ಅದು ಬಂದಿಡ್ತೀನಿ ಬ್ರೋ. ಬನ್ನಿ ಬನ್ನಿ, ಈಗ ಟೈಮ್ ಇಲ್ಲ, ಬನ್ನಿ ಹೋಗೋಣ. ಚಾಮುಂಡಮ್ಮ ಕೋಪಿಸ್ಕೊತದ. ಆಮೇಲೆ ಎಲ್ಲ ಲೈಟೆಲ್ಲ ಆಫ್ ಮಾಡಿದ್ಯಾ? ಆಲ್ ಸೆಟ್, ರೆಡಿಗೋ? ಎಲ್ಲ ನಾವು ಆಫ್ ಮಾಡಿ ಬರ್ತೀವಿ, ನೀವು ಆಫ್ ಮಾಡೋಣ. ನೆಲ್ಲಿ ಆಫ್ ಮಾಡಿದ್ಯಾ ನೋಡ್ಕೊತೀನಿ. ಮೇಯ್ನ್ ಅದೇ. ಹಾಂ, ಅದೆರಡು ಬಂದ್ಮೇಲೆ ತೊಳ್ಕೊಳ್ಳೋಣ. ಕೀ ಎತ್ಕಡಿ ಇರಿ. ಎಲ್ಲ ಆಯಿತು. ಮೈಸೂರು ಮನೆದು ಕೀ ಎತ್ಕೊಂಡಿದ್ದೀವಾ? ಇಲ್ಲ ಇಲ್ಲ, ಮೈಸೂರು ಮನೆ ಕೀ ಅಲ್ಲೇ ಓನರ್ ಹತ್ರನೇ ಕೊಟ್ಟು ಬಂದಿದ್ದೀನಿ. ಸವಾಸನೆ ಬೇಡ ಅಂತ. ನನಗೆ ಆ್ಯಕ್ಚುಲಿ ಮರವು ಜಾಸ್ತಿ, ಸೊ ಅದಕ್ಕೆ ಅಲ್ಲೇ ಇಟ್ಟಿದ್ದೀನಿ. ಯಾಕೋ ನಾಗರಬಾವಿಗೆ ಇದೇನಕ್ಕೋ. ಆ್ಯಕ್ಚುಲಿ ನನಗೆ ಈ ವ್ಯೂ ನೋಡೋಕ್ಕೆ ತುಂಬ ಇಷ್ಟ. ನಮ್ಮ ನಾಗರಬಾವಿಗೆ ಬಂದಾಗ ಏನೋ ಒಂಥರ ಖುಷಿ. ಸೊ ಇವತ್ತು ನಾವು ಕಾಳನ ಜೊತೆ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ವಿನಯ್ ಅವ್ರ ಗಾಡೀಲಿ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಕಾಳನ್ನು ಇಲ್ಲೇ ಸೇಫಾಗಿ ಪಾರ್ಕ್ ಮಾಡಿ ನಾವೀಗ ಓಡೋಣ ಬನ್ನಿ. ಎಸ್, ನಾವಿವಾಗ ಹೋಗ್ತಾ ಇರೋದು ಇನೋವಾ ಕ್ರಿಸ್ಟಾ, ನಮ್ಮ ಬಾಸ್ ಅವ್ರ ಕಾರಲ್ಲಿ. ಹಿಂಗೆ ಹೊಟ್ಟೋಗಿ ಅದು ಇದ್ರ ಮೇಲೆ, ನಾಗರಬಾವಿ ಮೇಲೆ ಅಲ್ವಾ? ಹೋಗಲ್ವಾ? ಟಚ್ ಆಯ್ತು. ಮತ್ತೆ ಹೆಂಗೆ ಹೋಗ್ತೀರಾ? ಶಿವನೋ ಮೇಲೆ ಬ್ರೋ, ನಾನು ನಿಮ್ಮ ಜೊತೆ ನೀವು ಸೆಲೆಬ್ರಿಟಿ ಆದ್ಮೇಲೆ ಬಂದು ಇಲ್ಲ ಸೆಲೆಬ್ರಿಟಿ ಹಾಕಿ ಯಾಕೆ ಸುಮ್ಮನೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬೈತಾರೆ. ಅವ್ನು ಯಾಕೆ ಇತ್ತ ಸೆಲೆಬ್ರಿಟಿನೋ, ಯಾಕೆ ಅವ್ನು ಬಿಲ್ಡಪ್ ಆಗ್ತದೆ, ನೀನ್ ನೋಡ್ರೆ ಅವನು ಬಿಲ್ಡಪ್ ಆಗ್ತದೆ, ಅವನು ಬಿಲ್ಡಪ್ ಆಗ್ತಾನೆ. ಸುಮ್ಮನೆ ಯಾಕೆ? ನಾನೇನು ಸೆಲೆಬ್ರಿಟಿ ಅಲ್ಲ, ಬಟ್ ಮನ್ಸಾರ ಒಪ್ಕೋಬೇಕು ಅಂದ್ರೆ ನೀವು ಸೆಲೆಬ್ರಿಟಿ ಬ್ರೋ. ಆದ್ರೆ ಬ್ರೋ, ನಾನು ಸ್ಟಾರ್ಟಿಂಗ್ ನಿಮ್ ಜೊತೆ ಬಂದ್ನಲ್ಲ, ಅವಾಗ ನೀವು ಇಷ್ಟು ಸೆಲೆಬ್ರಿಟಿ ಇರ್ಲಿಲ್ಲ. ನೀವು ಆಲ್ರೆಡಿ ಸೆಲೆಬ್ರಿಟಿ ಆಗ್ಬಿಟ್ಟು. ಯಾರು? ನಾನಾ? ಎಂಥದ್ದು ಇಲ್ಲ 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 ಇಲ್ಲ. ಅವಾಗ ನಾವೆಲ್ಲ ಅವಾಗ ನೀವೆಲ್ಲ ಆಕ್ಚುಲಿ ನಿಜ ಹೇಳ್ಬೇಕು, ನೀವೆಲ್ಲ ಸಿಕ್ಕಿದಾಗ ನನ್ಗೆ ಅಷ್ಟೊಂದು ರೆಕಗ್ನೈಸೇಷನ್ ಇರ್ಲಿಲ್ಲ. ಟು ಬಿ ವೆರಿ ಹಾನೆಸ್ಟ್. ನಾನು ಆಮೇಲೆ ಅಂದ್ರೆ ನಾನು ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ತಿದ್ನಲ್ಲ, ಹಂಗಾಗಿ ದೈವತ ಮನುಷ್ಯ ತೋರಿಸಿ ಇದನ್ನ ಸಿದ್ಧಗಂಗಾ ಸ್ವಾಮಿ. ಆಮೇಲೆ ನೀವು ಈ ಒಟ್ಟಲ್ಲಿ ಸದ್ಯಕ್ಕೆ ನೀವು ಈಗಂತೂ ನೀವು ಸೆಲೆಬ್ರಿಟಿ ಅಲ್ವಾ ಬ್ರೋ? ಸೆಲೆಬ್ರಿಟಿ ಏನಲ್ಲ, ಅವ್ರು ಅಷ್ಟೆಲ್ಲ ಪ್ರೀತಿ ಕೊಡ್ತವ್ರೆ. ನಾನ್ ಸೆಲೆಬ್ರಿಟಿ ಏನಿಲ್ಲ, ಕೆಲಸ ಮಾಡ್ತಾ ಇದೀನಿ, ಕೆಲಸ ಕರೆಕ್ಟಾಗಿ ಮಾಡ್ತಾ ಇದೀನಿ. ಬಟ್ ಪಾಪ್ಯುಲರ್ ಆಗಿದ್ದೀರಾ, ಮೋಸ್ಟ್ ಪಾಪ್ಯುಲರ್ ದನ್ ಓಲ್ಡರ್ ಡೇಸ್. ಅದನ್ನು ರೈಟ್. ಓಕೆ, ಅದೇ ಒಂದು ಇದೆಯಲ್ಲ ಇಲ್ಲಿ, ಕಿರೀಟಗಳೇನು ಕಿರೀಟಗಳು ಮಾತ್ರ ಶಾಶ್ವತ, ತಲೆಗಳು ಶಾಶ್ವತ ಅಲ್ಲ ಅಂತ. ಪಾಪ್ಯುಲಾರಿಟಿ ಅನ್ನೋದು ಅಷ್ಟೇನೆ. ಸೊ ಇಲ್ಲಿರುತ್ತೆ, ನಾಳೆ ನಿಮ್ಗೆ ಹೋಗುತ್ತೆ, ನಾಳೆ ಸಚಿನ್ ಪಾಪ್ಯುಲರ್ ಯಾರು ಬೇಕಾದ್ರೂ ಆಗ್ಬೋದು ಬ್ರೋ. ಆದ್ರೆ ಪಾಪ್ಯುಲರ್ ಆ ಲೆಗಸಿನ ಉಳಿಸ್ಕೊಳೋದು ತೀರಾ ಕಮ್ಮಿ ಜನ. ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಈಸ್ ಅ ಲೆಜೆಂಡ್. ಆ ಲೆಗಸಿನ ಮೇಂಟೈನ್ ಮಾಡಿದಾರೆ ಗೊತ್ತಾ ಅವರು. ಸುಮ್ನೆ ಅಣ್ಣವ್ರು ಅನ್ನಲ್ಲ, ಇವತ್ತು ಅಣ್ಣವ್ರು ಅಂತ ಅಂದ ತಕ್ಷಣ ಈಗ ಫ್ಯಾನ್ ಆಗಿರ್ಲಿ ಫ್ಯಾನ್ ಆಗದೆ ಇರ್ಲಿ ಒಂದು ರೆಸ್ಪೆಕ್ಟ್. ಅಣ್ಣವ್ರ ಹೆಸರು ಹೇಳಿದ ತಕ್ಷಣ ಕೈ ಮುಗಿತಾರೆ. ಸೊ ಅದು ಎಲ್ರಿಗೂ ಸಿಗಲ್ಲ ಆ ತರ. ಅದು ಸತ್ಯ. ಯಾವತ್ತು ದೊಡ್ಡ ಮನುಷ್ಯ ಅನ್ಸ್ಕೊಳೋದು ಅವ್ನು ಮಾಡೋ ಕೆಲ್ಸದಿಂದ, ಅವ್ನು ನಡ್ಕೊಳೋ ರೀತಿಯಿಂದ. ಅವನ ದುಡ್ಡಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೌರವ ಕೊಡಲ್ಲ. ಈಗ ಎಷ್ಟೋ ಜನ ಪೊಲಿಟಿಷಿಯನ್ಸ್ ಇದಾರೆ, ಏನೋ ಅವ್ರ ಎದುರುಗಡೆ ಬಂದಾಗ ಅಷ್ಟೇ ಅವ್ರಿಗೆ ಗೌರವ ಕೊಡ್ತಾರೆ, ಆದ್ರೆ ಹಿಂದ್ಬಿಟ್ಟು ಬೈಕ್ ಕೊಡ್ತಾರೆ. ಏನೋ ಪರ್ಸನಾಲಿಟೀಸ್. ಈಗ ನೋಡಿ APJ ಅಬ್ದುಲ್ ಕಲಾಂ ಅವ್ರನ್ನ, ದೇವರಾಜ ಅರಸು ಅವರು ಅಷ್ಟೇ. ದೇವರಾಜ ಅರಸು ಅವರು ಅದೇ ಇದು ಒಂದಿಷ್ಟು ಒಳ್ಳೆ ಕೆಲ್ಸಗಳೆಲ್ಲ. ಆ ಲಿಸ್ಟಲ್ಲಿ ನೀವು ಬರ್ತೀರಾ ಬ್ರೋ? ಸುಮ್ನೆ ಬ್ರೋ, ನಿಜ ಇವೆಲ್ಲ ಎಡಿಟ್ ಮಾಡಿಲ್ಲ ಅಂದ್ರೆ ಅಷ್ಟೇ. ಇಲ್ಲ ಇಲ್ಲ ಅಂದ್ರೆ ನೀವ್ ಹೆಂಗ್ ಬರ್ತೀರಾ ಗೊತ್ತಾ? ಎಣ್ಣೆ ಬಾಟ್ಲಿ ಇಟ್ಕೊಬಿಟ್ಟಾರ, ಆಮೇಲೆ ಪರ್ಫ್ಯೂಮ್ ಬಾಟ್ಲಿ ಇದು ಮುಂದೆ ಇಡಬಾರ್ದು. ಡ್ಯಾಶ್ ಬೋರ್ಡ್ ಅಲ್ಲಿ ಯಾವತ್ತೂ ಪರ್ಫ್ಯೂಮ್ ಇಡಬಾರ್ದು, ಬ್ಲಾಸ್ಟ್ ಆಗ್ಬಿಡುತ್ತೆ. ಈಟ್ಗೆ ಎಲ್ಲರೂ ಪಾರ್ಕಿಂಗ್ ಮಾಡ್ತೀವಲ್ಲ ಅಲ್ಲಿ. ಏನಬ್ರಾ ಫೈನಲಿ ಕೇಳ್ಕೊಳ್ಳೋದೇನು ಗೊತ್ತಾ? ಎಲ್ರಿಗೂ ಒಳ್ಳೇದಾಗಿ ಅಷ್ಟೇ, ಸಿಂಪಲ್. ಒಳ್ಳೇದಾಗ್ಲಿ. ಜೊತೆಗೆ ವಿನಯ್ ಫ್ಯಾನ್ಸ್ ಯಾರು ಇದ್ದೀರೋ ಅವರೆಲ್ಲ ನಿಜವಾಗ್ಲೂ ಹೇಳಿ ವಿನಯ್ ಎಷ್ಟು ದೊಡ್ಡ ಸೆಲೆಬ್ರಿಟಿ ಅಂತ. ವಿನಯ್ ಅವರು ಸುಮ್ಮನೆ ಒಂದು ಫೋಟೋ ಹಾಕಿದ್ರೆ ಸಾಕು, ಜನ ಎಷ್ಟು ಬಂದು ನೋಡ್ತಾರೆ. ನನ್ನ ವಿಡಿಯೋದಲ್ಲಿ ಎಲ್ಲೆಲ್ಲಿ ವಿನಯ್ ಬಂದಿದ್ದಾರೋ ಅಲ್ಲೆಲ್ಲ ವಿಡಿಯೋಗಳು ಓಡಿದೆ ಅಂದ್ರೆ ದೇವರೇ ಬ್ರೋ. ಯಾಕೆ ಓಡಿದೆ ಅಂತ ಬಂದು ನೋಡೋರು. ಅವ್ನು ಕರೆಕ್ಟಾಗಿ ಟ್ಯಾಂಕ್ ಕೊಡ್ತಾವನಲ್ಲ. ಓಕೆ ಬನ್ನಿ, ಸಿಗೋಣ. ಆಕ್ಚುಲಿ
ಮೈಸೂರಿಗೆ ಹೊರಟಿದೀವಿ, ಎಲ್ಲ ಒಳ್ಳೇದಾಗ್ಲಿ. ಚಾಮುಂಡಮ್ಮನ ಕೇಳ್ಕೊಂಡು ಬರೋಣ ಅಷ್ಟೇ ಅಲ್ವಾ? ನಮ್ಮಮ್ಮ ಚಾಮುಂಡಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿ. ನಾನು ಎಷ್ಟು ದಿನ, ಸುಮಾರು ದಿನ ಆಗೋಯ್ತು ಬ್ರೋ ಚಾಮುಂಡಿ ಬೆಟ್ಟಕ್ಕೆ ಹೋಗಿ. ನಾನು ಆಕ್ಚುಲಿ ಲಾಸ್ಟ್ ವೀಕ್ ಹೋಗಿದ್ದೆ, ಕರೆದೇ ಬಂದಿಲ್ಲ. ಹೌದು. ಆಕ್ಚುಲಿ ಇವತ್ತೇನು ಅಂತ ಅಂದ್ರೆ ನಾವು ಒಂದು ವಿಶೇಷ ಪೂಜೆಗೋಸ್ಕರ ಹೋಗ್ತಾ ಇದೀವಿ. ಆ್ಯಕ್ಚುಲಿ ನಾನು ನಾನು ದೇವ್ರು ಮುಗಿತೀನಿ ನಾನು, ಬಟ್ ನನಗೆ ತೀರಾ ದೇವ್ರು ಮಾಡೋದು ಒಂದು ಸ್ವಲ್ಪ ಕಡಿಮೆ ನಾನು. ಬಟ್ ಹಂಗಂತ ಮಾಡೋರು ನನ್ನ ತಪ್ಪು ಅಂತ ಹೇಳಲ್ಲ, ಅದು ಅವ್ರವ್ರ ಚಾಯ್ಸು. ಬಟ್ ನನಗೇನು ಅಂತಂದರೆ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ. ನೀವು ನೋಡ್ತಿರೋ ಕಾಡು ದೇವ್ರುಗಳು ಇಷ್ಟ ನನಗೆ. ಸೊ ಆ ಥರ ಇವನ್ ಚಾಮುಂಡಿ ಬೆಟ್ಟ ಈ ಥರದ್ದು ಫೇಮಸ್ ಪ್ಲೇಸ್ಗಳು ಇಷ್ಟ. ಸೊ ನನ್ನ ಕಾನ್ಸೆಪ್ಟ್ ಹೆಂಗೆ ಅಂತಂದರೆ, ಇನ್ ಕೇಸ್ ನಾನು ಹೋಗೋ ದೇವಸ್ಥಾನ ಏನಾದ್ರು ಸಿಕ್ಕಾಪಟ್ಟೆ ಕ್ಯೂ ಇತ್ತು ಅಂತಂದರೆ ಹೊರಗಡೆಯಿಂದನೇ ಬಾಯ್ ಬಾಯ್ ಶಿವ ಅಂತ ಅಂದ್ಬಿಟ್ಟು ಬರ್ತಾ ಇರ್ತೀನಿ. ನನಗೆ ಅದರಲ್ಲಿ ಏನು ಗಿಲ್ಟ್ ಆಗಲ್ಲ, ಅಯ್ಯೋ ಇವತ್ತು ನೋಡಲೇ ಇಲ್ವಲ್ಲ ನಾನು ಅಂತ ಸಿಂಪಲ್ ಆಗಿ ಬರ್ತೀನಿ. ಬಟ್ ನಮ್ಮ ವಿನಯ್ ಹಂಗಲ್ಲ. ವಿನಯ್ ಅಂತಂದರೆ ಅಪ್ಪಟ ಭಕ್ತಿ, ದೇವ್ರ ಭಕ್ತಿ, ಒಂಥರ ಹೆಂಗರಳು ಭಕ್ತಿ ವಿಚಾರದಲ್ಲಿ ಮಾತ್ರ. ದೇವರು ದಿಂಡ್ರು ಸಕ್ಕದಾಗಿ ಮಾಡ್ತಾರೆ ಮಾತ್ರ ಬ್ರೋ. ನನ್ನ ಲೈಫೇ ದೇವ್ರ ದಿಂಡ್ರು ಮಾಡ್ತಾರೆ ಅಂತ ಅಲ್ಲ ಬ್ರೋ, ಬೇಕಂದ್ರೆ ಯಾರಾದ್ರೂ ಇದನ್ನ ವಿಡಿಯೋ ನೋಡ್ತಾರೋ ಅವ್ರ ಲೈಫ್ ರಿಲೇಟ್ ಮಾಡ್ಕೊಂಡ್ರೆ ಸ್ವಲ್ಪ ಜನ ದೇವ್ರಿಲ್ಲ ಅಂತಾರೆ. ನಾನು ಒಂದ್ ಸ್ಟೇಜಲ್ಲಿ ಹಂಗಿದ್ದೆ. ನಾನು ಯಾವ ಪೀಕಲ್ಲುವೆ ನಾನು ದೇವ್ರು ಇಲ್ಲ ಅಂತ ಮಾತ್ರ ಅಂದಿಲ್ಲ ಬ್ರೋ ನಾನು. ಬ್ರೋ ಇನ್ನೊಂದ್ ಏನ್ ಗೊತ್ತಾ, ಈ ದೇವ್ರ ದಿಂಡ್ರನ್ನ ಮಾಡ್ಬೇಕು, ದೇವ್ರನ್ನ ಪೂಜಿಸ್ಬೇಕು, ಆರಾಧಿಸ್ಬೇಕು, ಇದನ್ನೆಲ್ಲ ಅಂದ್ರೆ ನಾನು ಮೂಢ ನಂಬಿಕೆ ಆಮೇಲೆ ಕುರುಡು ಭಕ್ತಿ ಇವೆಲ್ಲ ಮಾಡಲ್ಲ ಬ್ರೋ. ಅಂದ್ರೆ ದೇವ್ರು ಹೋಗ್ಬೇಕು, ಒಂದ್ ಪಾಸಿಟಿವ್ ವೈಬ್. ಇವತ್ ಎಷ್ಟೋ ಜನ ಯೂಟ್ಯೂಬ್ ಮಾಡ್ತಾರೆ ಬ್ರೋ, ಪ್ರಾಬಬ್ಲಿ ಯೂಟ್ಯೂಬರ್ಸ್ ಎಷ್ಟೊಂದ್ ಜನ ವಿಡಿಯೋ ನೋಡ್ತಾ ಇರ್ಬೋದು ಆಯ್ತಾ. ಎಲ್ರಿಗೂ ಸಕ್ಸಸ್ ಸಿಕ್ಕಿಲ್ಲ, ಎಲ್ರಿಗೂ ಫೇಮ್ ಬಂದಿರಲ್ಲ. ಇನ್ನ ಅವರು ಇನ್ನು ನಮ್ಗಿಂತ ಚೆನ್ನಾಗ್ ಮಾಡೋರು ಎಷ್ಟೋ ಜನ ಇರ್ತಾರೆ ಆಯ್ತಾ. ಇನ್ನ ಬಂದಿಲ್ಲ. ಏನಕ್ಕೆ ಬಂದಿರಲ್ಲ? ಇನ್ನ ಅವ್ರಿಗೆ ಟೈಮ್ ಬಂದಿರಲ್ಲ, ಪೀರಿಯಡ್. ಅಂದ್ರೆ ದೇವ್ರ ನಿನ್ನ ಅಷ್ಟು ಹೊಂದಿರಲ್ಲ. ಈಗ ಕೆಲವೊಬ್ರು ಬ್ರಾ ಸುಮ್ನೆ ಹೇಳೋದಲ್ಲ, ನಾವು ಬೇರೆ ಲೈಫ್ ನೆಲ್ಲ ಹೋಲಿಸ್ಕೊಂಡ್ರೆ ನಮ್ ಲೈಫ್ ಎಷ್ಟೋ ಚೆನ್ನಾಗಿದೆ, ಎಲ್ಲ ಇದೆ. ಇದಕ್ಕೆ ನೀವ್ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ? ಒಂದು ಜನ್ಮ ಕೊಟ್ಟಿರೋ ತಾಯಿ ತಂದೆಗೆ, ಇನ್ನೊಂದು ಭಗವಂತನ್ಗೆ. ಕರೆಕ್ಟ್ ಅಲ್ಲ? ಇದು ಒಪ್ಕೊಂತೀನಿ. ಸೊ ಹಂಗಾಗಿ ಏನೋ ಒಂದು ಎನರ್ಜಿ ನಿಮ್ಗೆ ಸೇವ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅಂತಂದ್ರೆ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಟು ದಟ್. ಸೊ ನಾನು ಅದನ್ನ ದೇವರು ಅಂತ ನಂಬ್ತೀನಿ ಅಷ್ಟೇ. ಇಲ್ಲ ಇವನ್ ನಾನು ನಂಬ್ತೀನಿ. ನನಗೂ ಅಷ್ಟೇ, ನನಗೂ ಎಷ್ಟೋ ವಿಚಾರಗಳು ನಿಮ್ಮ ಹತ್ರನೇ ನಾನು ಎಷ್ಟು ಸಲ ಮಾತಾಡ್ಕೊಂಡಿದ್ದೀನಿ ಬ್ರೋ. ನಂದು ಏನಾದ್ರು ನಡೀತಾ ಇದೆ ಅಂತಂದ್ರೆ ಅದು ಮಹದೇಶ್ವರನ ಮಹಿಮೆಯಿಂದ ಅಂತ. ಸೊ ಹಂಗೆ ಒಬ್ಬೊಬ್ರದ್ದು ಒಂದೊಂದು ನಂಬಿಕೆ. ಆಮೇಲೆ ಮಾಡೋ ವಿಧಾನ ಡಿಫ್ರೆಂಟ್ ಇರ್ಬೋದು. ಒಬ್ಬೊಬ್ರದ್ದು ಕ್ರಮವಾಗಿ ದಿನ ಮಾಡ್ತಾರೆ. ಈಗ ನಾನೆಲ್ಲ ಹೆಂಗೆ ಅಂತಂದ್ರೆ ಮನ್ಸಲ್ಲೇ ಆರಾಧಿಸ್ತೀನಿ ನಾನು ಎಲ್ಲೋದ್ರೂ ಮನ್ಸಲ್ಲಿ ದೇವ್ರು ಇರ್ತಾನೆ ಅಂತ ಅನ್ಕೊಂತೀನಿ. ಇವರು ಅವ್ರು ಮಾಡೋ ಕೆಲಸದಲ್ಲಿ, ಅವ್ರು ಮಾಡೋ ಭಕ್ತಿ ಪೂಜೆಗಳಲ್ಲಿ ಮಾಡ್ತಾರೆ. ಬಟ್ ನಮ್ಮ ವಿನಯ್ ಹೆಂಗೆ ಅನ್ನೋದನ್ನ ನಾನು ಹೇಳೋಕ್ಕೋಸ್ಕರ ಇಷ್ಟನ್ನು ಹೇಳಿದೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಬಗ್ಗೆ ಒಳ್ಳೇದು ಮಾತಾಡಿದ್ಕೆ. ಒಂದೇ ಒಂದು ಹೇಳ್ತೀನಿ, ಇವತ್ತವರೆಗೂ ಯಾರನ್ನ ನಂಬಿ ಬೇಕಾದ್ರೆ ಕೆಟ್ಟೋಗಿರ್ಬೋದು, ಬಟ್ ದೇವ್ರನ್ನ ನಂಬಿ ಕೆಟ್ಟವ್ರು ಇತಿಹಾಸದಲ್ಲೇ ಇಲ್ಲ. ದೇವ್ರನ್ನ ನಂಬಿ. ಎಲ್ಲರಿಗೂ ಒಳ್ಳೇದಾಗ್ಲಿ.